ಪುರಾಣಗಳಲ್ಲಿ ಹಾವಿನ ಬಗ್ಗೆ ಏನೆಲ್ಲ ಹೇಳಿದ್ದಾರೆ, ಸರ್ಪ ದ್ವೇಷ ಅಂದ್ರೆ ಏನು, ಸರ್ಪಗಳು ಯಾಕೆ ಕಚ್ಚುತ್ತವೆ, ಅದರಿಂದ ದೋಷ ಬರುತ್ತಾ, ಸರ್ಪ ಶಕುನ ಏನು, ಸರ್ಪ ಮೈಥುನವನ್ನು ನೋಡಿದ್ರೆ ದೋಷ ಬರುತ್ತಾ, ಈ ರೀತಿ ಹಲವಾರು ವಿಷಯಗಳು, ಜೊತೆಗೆ ನಾಗಮಣಿ, ನಾಗಪಾಶ, ನಾಗ ಪಂಚಮಿ ಎಂದು ಮಾಡಬೇಕಾಗಿರುವಂಥ ಹಲವಾರು ವಿಷಯಗಳು, ವಾಸುಕಿ ಮೊದಲಾದ ಸರ್ಪದ ವಂಶದ ಸಂತತಿಗಳ ಬಗ್ಗೆ ಪೂರ್ಣ ವಿವರ, ಸರ್ಪಾಸ್ತ್ರದ ಬಗ್ಗೆ, ಸರ್ಪ ಶಾಪಗಳ ಬಗ್ಗೆ, ವಿವಿಧ ರೀತಿಯಾದಂತಹ ಸರ್ಪದೋಷಗಳ ಬಗ್ಗೆ ಈ ಪುಸ್ತಕದಲ್ಲಿ ಕೊಡಲಾಗಿದೆ. ಎಸ್ ಪ್ರಾಣೇಶ್ ಅವರ ಸರ್ಪ ಸಂಪುಟ ಈ ಪುಸ್ತಕದಲ್ಲಿ ಪುರಾಣ, ಜ್ಯೋತಿಷ್ಯ, ವಿಜ್ಞಾನದ ಪ್ರಕಾರ ಸರ್ಪದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡಲಾಗಿದೆ. ಇದರಲ್ಲಿ ಸರ್ಪದೋಷ, ಸರ್ಪ ದ್ವೇಷ, ಸರ್ಪ ಕಾಟ, ಸರ್ಪ ಶಕುನ, ಸರ್ಪ ಯೋಗ, ಸರ್ಪ ಪೂಜೆ, ಸರ್ಪ ಪ್ರಾಯಶ್ಚಿತ್ತ, ಈ ರೀತಿ ನಾಗನ ಹಲವು ಆಯಾಮಗಳನ್ನ ಸಂಪೂರ್ಣ ವಿವರವಾಗಿ ಕೊಡಲಾಗಿದೆ. ಕಾಳಸರ್ಪ ಯೋಗ, ಸರ್ಪದೋಷ, ಕಾಳಸರ್ಪ ದೋಷವನ್ನ ಹೇಗೆ ಪರಿಹರಿಸಿಕೊಳ್ಳಬೇಕು, ನಾಗ ದೇವತೆಗಳನ್ನ ಹೇಗೆ ಒಲಿಸ್ಕೊಳ್ಬೇಕು, ಸರ್ಪಾರಾಧನೆ ಹೇಗೆ ಮಾಡಬೇಕು, ಸರ್ಪ ಸಂಸ್ಕಾರ, ನಾಗ ಪ್ರತಿಷ್ಠೆಯನ್ನು ಹೇಗೆ ಮಾಡಬೇಕು, ನಾಗಶಿಲೆಗಳು ಯಾವ ರೀತಿಯಲ್ಲಿ ಇರಬೇಕು, ಸುಬ್ರಹ್ಮಣ್ಯನ ಉಪಾಸನೆ ಹೇಗೆ ಮಾಡಬೇಕು ಅನ್ನೋ ಸಂಪೂರ್ಣ ವಿವರಣೆ ಈ ಪುಸ್ತಕದಲ್ಲಿದೆ. ಇದರಿಂದ ಸಾಕಷ್ಟು ಕಷ್ಟ ನಷ್ಟಗಳನ್ನು ಜೀವನದಲ್ಲಿ ಅನುಭವಿಸಬೇಕಾಗತ್ತೆ. ಈ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಸೂಕ್ತ ಪರಿಹಾರಗಳು, ವಿವರಣೆಗಳು, ಎಲ್ಲ ರೀತಿಯಾದ ಮಾಹಿತಿಗಳು ಈ ಸರ್ಪ ಸಂಪುಟ ಪುಸ್ತಕದಲ್ಲಿ ಕೊಡಲಾಗಿದೆ. ಇದು ಎಸ್ ಪ್ರಾಣೇಶ್ ಅವರು ಬರೆದಿರುವಂಥದ್ದು. ಈ ಪುಸ್ತಕ ನಮ್ಮ ಶ್ರೀನಿಧಿ ಪಬ್ಲಿಕೇಶನ್ಸ್ನಲ್ಲಿ ಲಭ್ಯ. ಮನೆ ಬಾಗಿಲಿಗೆ ಪುಸ್ತಕವನ್ನು ಬರಮಾಡ್ಕೊಳ್ಳೋಕ್ಕೆ ಈ ನಂಬರ್ಗೆ ವಾಟ್ಸಪ್ ಮಾಡಿ.